20 ಕನ್ನಡ ವಾಹಿನಿಗೆ ಸ್ವಾಗತ. ಗುರು ಪೌರ್ಣಿಮೆ ಅಂಗವಾಗಿ ಎಲ್ಲರೂ ಏನನ್ನಾದರೂ ಗುರುಗಳಿಗೆ ಸಮರ್ಪಣೆ ಮಾಡಿ ಗುರುವಿನ ಆಶೀರ್ವಾದ ಪಡೆಯುತ್ತಾರೆ. ಸೋಗಿ ಹಿರೇಮಠದ ಶ್ರೀ ಕಾಶಿನಾಥ ಹಿರೇಮಠರವರು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಕ್ರಿಯಾಮೂರ್ತಿಗಳು. ಕಾಶಿನಾಥ ಹಿರೇಮಠರವರ ತಂದೆ ಸೋಗಿ ಹಿರೇಮಠದ ಲಿಂಗೈಕ್ಯ ಚನ್ನವೀರ ಸ್ವಾಮಿಗಳ ಸ್ಮರಣಾರ್ಥ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ರಚಿಸಿದ ಆಧುನಿಕ ವಚನಗಳ ಅದ್ಭುತವಾಗಿರುವಂತಹ ಕ್ಯಾಲೆಂಡರ್ ಅನ್ನ ಹುಕ್ಕೇರಿ ಚಿಕ್ಕೋಡಿ ನಿಪಾಣಿ ವಿಭಾಗದ ಎಲ್ಲಾ ಶಾಲೆಗಳಿಗೆ ಹಾಗೂ ಭಕ್ತರಿಗೆ ವಿತರಿಸುವುದರ ಮುಖಾಂತರ ಗುರುಗಳ ಕೃಪೆಗೆ ಪಾತ್ರರಾಗಿದ್ದಾರೆ. ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಧುನಿಕ ವಚನಗಳು ಕನ್ನಡ, ಮರಾಠಿ, ಹಿಂದಿ, ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ಅನುವಾದವನ್ನ ಇಲ್ಲಿ ಸ್ಮರಿಸಬಹುದಾಗಿದೆ. ಹುಕ್ಕೇರೀಶ್ವರ ವಚನಗಳ ಬಗ್ಗೆ ಅಪಾರವಾದ ಅಭಿಮಾನವನ್ನ ಇಟ್ಟ ಕಾಶಿನಾಥ್ ಹಿರೇಮಠರವರು ಗುರು ಪೌರ್ಣಿಮೆಯ ನಿಮಿತ್ತವಾಗಿ ಇಂತಹ ವಿಶೇಷ ಕಾರ್ಯ ಮಾಡಿರುವುದು ಅಭಿನಂದನೀಯ. ಜೈ ಗುರುಶಾಂತ್. ಗುರು ಪೌರ್ಣಿಮೆ ಬಂತು ಅಂದ್ರೆ ಸಾಕು, ಗುರುಗಳ ಹತ್ತಿರ ಎಲ್ಲರೂ ಹೋಗ್ತಾರೆ, ಹಣ ಕೊಟ್ಟು ಆಶೀರ್ವಾದ ಪಡಿತಾರೆ, ವಸ್ತ್ರವನ್ನ ಕೊಟ್ಟು ಆಶೀರ್ವಾದವನ್ನು ಪಡಿತಾರೆ, ಹಣ್ಣು ಹಂಪಲಗಳನ್ನು ಕೂಡ ಸಮರ್ಪಣೆ ಮಾಡಿ ಆಶೀರ್ವಾದವನ್ನು ಪಡಿತಾರೆ. ಆದರೆ ಅದರೊಳಗೆ ವಿಶೇಷವಾಗಿ ಜ್ಞಾನ ಪ್ರಸಾರ ಆಗಬೇಕು. ಜನರಿಗೆ ಜ್ಞಾನ ಸಿಕ್ತು ಅಂತಂದ್ರೆ ಏನೆಲ್ಲವನ್ನ ಮಾಡಬಹುದು ಅನ್ನುವ ದೃಷ್ಟಿಕೋನದಿಂದ ಸೂಗಿ ಹಿರೇಮಠದ ಕಾಶಿನಾಥ್ ಹಿರೇಮಠ ಅವರು ತಮ್ಮ ತಂದೆಯಾಗಿರ್ತಕ್ಕಂಥ ಚನ್ನವೀರ ಸ್ವಾಮಿಯವರ ಒಂದು ಸ್ಮರಣಾರ್ಥವಾಗಿ ನಾವು ರಚನೆ ಮಾಡಿರ್ತಕ್ಕಂಥ ಆಧುನಿಕ ವಚನಗಳ ಕ್ಯಾಲೆಂಡರ್ ಅನ್ನ ಸಾವಿರಾರು ಮಾಡಿಸಿ ಹಂಚುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಖುಷಿ ತರುವಂಥದ್ದು. ಯಾಕಂತಂದ್ರೆ ಗುರು ಅಂತಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗುವ ಗುರು. ಆ ಕತ್ತಲೆಯಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಏನಾಗಬೇಕು? ಜ್ಞಾನ ಬರಬೇಕು. ಆ ನಿಟ್ಟಿನಲ್ಲಿ ಇಂಥ ಅಪರೂಪದ ಕಾರ್ಯವನ್ನು ಮಾಡಿರ್ತಕ್ಕಂಥ ಕಾಶಿನಾಥ್ ಹಿರೇಮಠ ಅವರಿಗೆ ಶುಭಾಶೀರ್ವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ.